ಸುತ್ತಲೂ ನೋಡಿದಾಗ ಅದು ವೃಷಭ್ ಮನೆ. ತಾನಿರುವುದು ವೃಷಭ್ ಮನೆಯಲ್ಲಿ ಅಂತ ತಿಳಿದು ಅಲ್ಲೇ ಗೋಡೆಗೆ ತಲೆ ಇಟ್ಟು ಕುಳಿತುಕೊಂಡಾಗ ವೃಷಭ್ ಮಾತನಾಡಿಸಲು ಬಂದಾಗ ಅವನಿಗೆ ಕೈಯಲ್ಲೇ ಸುಮ್ಮನಿರುವಂತೆ ಹೇಳಿ ತನ್ನ ತಾಯಿ ಹಾಡಿದ ಮಾತನ್ನು ಆಲಿಸುತ್ತಾ ಕುಳಿತಾಗ ವೃಷಭ್ನಲ್ಲಿ ಸಂಚಿತ್ ಹೋಲಿಕೆ ಕಂಡು, ಯಾಕೆ ಇವನು ಅವರ ಥರ ಇದ್ದಾನೆ, ಕೇಳಬೇಕು, ಯಾರನ್ನು ಕೇಳೋದು, ಇವನು ಒಂದು ಮಾತನಾಡಿದರೆ 4 ಮಾತನಾಡ್ತಾನೆ. ನಮ್ಮ ಅಮ್ಮ ಹಾಗಂದ್ರೂ ಪಪ್ಪ ಯಾಕೆ ಸುಮ್ಮನಿದ್ರು, ಅವರಾದರೂ ನನ್ನ ಪರವಾಗಿ ಮಾತನಾಡಲಿಲ್ಲ ಯಾಕೆ, ನಿಜವಾಗ್ಲೂ ಅವರಿಗೆ ನಾನು ಭಾರವಾಗಿದ್ದೇನಾ ಎನ್ನುವಾಗ ಕಣ್ಣೀರು ಬರುವಾಗ ನನ್ನಿಂದ ಒಬ್ಬರು ಸತ್ರು, ಮತ್ತೆ ಇವರ ಮನೆಗೆ ಕಳಿಸಿದ್ರಲ್ಲ. ನಂತರ ಪಕ್ಕದಲ್ಲಿ ವೃಷಭ್ ಮುಖ ನೋಡಿದಾಗ, ಯಾಕ್ರಿ ವಿಚಾರ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ತೀರಾ, ಮಲಗಿ ಏನಾಗೋಲ್ಲ, ಯಾರ ಸಾವಿಗೋ ಯಾರು ಕಾರಣರಲ್ಲ, ನನಗೇನೋ ಆಗೋಲ್ಲ ಅನ್ನುವ ನಂಬಿಕೆ ನನಗಿದೆ, ನಮ್ಮ ತಂದೆ ತಾಯಿಗೂ ಇದೆ. ನಿಂಗೇನಾದರೆ ನನಗೇನು, ಈಗ ನೀವು ನನ್ನ ಮಾತನಾಡಿಸಬೇಡಿ. ಏನಾದರೂ ಕನಸು ಬಿತ್ತ? ವೃಷಭಗೆ ಏನೊಂದು ಹೇಳದೆ ಮಲಗುವಾಗ ಕನಸಿನಲ್ಲಿ ಕಂಡ ದೃಶ್ಯ ನೆನಪಾಗಿ ಒಮ್ಮೆ ಭಯದಿಂದ ಎದರಿ ವೃಷಭ್ ಮುಖ ನೋಡಿದಾಗ ಅವಳ ಮುಖ ಬೊಗಸೆಯಲ್ಲಿ ಇಳಿಯಲು ಬಂದಾಗ ದೂರ ಸರಿದು ಮಲಗುವಳು. ವೃಷಭ್ ಮಲಗಿದ ನಂತರ ಪಾರು ಮಗ್ಗುಲು ಬದಲಾಯಿಸಿ ಪೂರ್ತಿ ಒದ್ದು ಮಲಗುವಳು. ಬೆಳಿಗ್ಗೆ ವೃಷಭ್ ಎದ್ದ ನಂತರ ಪಾರು ಎಬ್ಬಿಸಬೇಕೆಂದು ಹತ್ತಿರ ಬಂದು ರಾತ್ರಿ ನಿದ್ದೆ ಮಾಡದೆ ಇದ್ದುದು ನೆನಪಾಗಿ, ಹೋಗಲಿ ಬಿಡು, ರಾತ್ರಿಯೆಲ್ಲ ಎಚ್ಚರನೇ ಇದ್ದಾಳೆ, ಇನ್ನೂ ಸ್ವಲ್ಪ ಮಲಗಲಿ ಎಂದು ಫ್ರೆಶ್ ಆಗಿ ಟಿಫನ್ ಮಾಡಲು ಡೈನಿಂಗ್ ಟೇಬಲ್ ಹತ್ತಿರ ಬಂದು ಕುಳಿತಾಗ, ಪಾರು ಎದ್ದಿಲ್ವಾ? ಇಲ್ಲ ಅಮ್ಮ, ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ಸೀತಾ, ಅಷ್ಟು ಕಾಟ ಕೊಟ್ಟಿಯಾ? ರಾತ್ರಿ ಪೂರ್ತಿ ರೊಮ್ಯಾನ್ಸ್ ಮಾಡಿದ? ಹೇತು ನಿನ್ನ ಹತ್ತಿರಕ್ಕೂ ಬಿಡಿಸಿಕೊಂಡಿಲ್ಲ, ಇನ್ನು ರೊಮ್ಯಾನ್ಸ್ ಎಲ್ಲಿಂದ ಬಂತು? ಬರೀ ಅಳುವುದೇ ಮಾಡಿದಾಳೆ. ಏನು ಕನಸು ಬಿದ್ದಿತ್ತು? ಜೋರಾಗಿ ಕಿರಿಚಿ ಎದ್ದು ಕುಳಿತು ಆಮೇಲೆ ತುಂಬ ಹತ್ತಿದಾಳೆ. ಸೀತಾ, ಅಮ್ಮ, ನಮ್ಮ ರಿಲೇಟಿವ್ಗೆ ಪಾಪು ಮದುವೆ ವಿಷಯ ತಿಳಿಸ್ಬೇಕಲ್ವಾ, ಅದಕ್ಕೆ ಒಂದು ಚಿಕ್ಕ ರಿಸೆಪ್ಷನ್ ಮಾಡಿದರೆ. ಹೇ ಬೇಡ ಸೀತಾ, ಪಾರುಗೆ ಯಾರಾದರೂ ಏನಾದರೂ ಅಂದರೆ ಮತ್ತೆ ಆ ಹುಡುಗಿಗೆ ನೋವು. ಸೀತಾ, ಬೇಡ ಪಾಪು, ನಿನ್ನ ಅಭಿಪ್ರಾಯ? ಬೇಡ ಅಮ್ಮ, ಅವಳು ನಿನ್ನೆ ನೋವು ಮಾಡಿಕೊಂಡಿದ್ದು ನೋಡಿದರೆ ಬೇಡ ಅನಿಸುತ್ತೆ. ಯಾರಾದರೂ ಕೇಳಿದರೆ ಲವ್ ಮ್ಯಾರೇಜ್ ಆಗಿದ್ದಾನೆ, ಅವನೇ ಮದುವೆ ಮಾಡಿಕೊಂಡು ಬಂದಿದ್ದಾನೆ, ಅದಕ್ಕೆ ಮನೆ ತುಂಬಿಸಿಕೊಂಡಿದ್ದೇವೆ ಅಂತ ಹೇಳೋಣ. ರೂಮಲ್ಲಿ ಪಾರುಗೆ ಎಚ್ಚರವಾಗಿ ಅಲ್ಲೇ ಕುಳಿತಾಗ ವೃಷಭ್ ಟಿಫಿನ್ ಮಾಡಿ ರೂಮಿಗೆ ಬಂದಾಗ ಪಾರುಳನ್ನು ನೋಡಿ, ಅಲ್ಲಿದೆ ನೋಡು ಬಾತ್ರೂಮ್, ಹೋಗಿ ಫ್ರೆಶ್ ಆಗಿ ಟಿಫಿನ್ ಮಾಡು ಅಂದರು. ಸುಮ್ಮನೆ ಕುಳಿತಾಗ ಅವಳ ಹತ್ತಿರ ಕುಳಿತು, ಯಾಕೆ ಹೊಟ್ಟೆ ಹಸಿವಿಲ್ವಾ? ಟೈಮ್ ನೋಡು 10 ಗಂಟೆ ಆಗಿದೆ, ಹೇಳು ಫ್ರೆಶ್ ಆಗಿ ಟಿಫಿನ್ ಮಾಡು. ವೃಷಭ್ ಜೊತೆ ಮಾತನಾಡದೆ ಬಟ್ಟೆ ಬೇಕೆಂದು ಬ್ಯಾಗ್ ಹುಡುಕುವಾಗ ಅವನೇ ಬ್ಯಾಗ್ ಅವಳ ಮುಂದೆ ಇಟ್ಟಾಗ ಥ್ಯಾಂಕ್ಸ್ ಹೇಳಿ ಬ್ಯಾಗ್ ಓಪನ್ ಮಾಡುವಾಗ ಅದು ಎಷ್ಟೇ ಪ್ರಯತ್ನ ಪಟ್ಟರೂ ಓಪನ್ ಆಗದೇ ಇದ್ದಾಗ ವೃಷಭ, ಸರಿ ನಾನು ಓಪನ್ ಮಾಡಿ ಕೊಡ್ತೀನಿ. ಆಗ ಪಾರು ದೂರ ಸರಿದು ನಿಲ್ಲುವಲು. ಬ್ಯಾಗ್ ಓಪನ್ ಆದಾಗ ಅದನ್ನು ನೋಡಿ ಅದರಲ್ಲಿ ಬರೀ ಸೀರೆಗಳೇ ಇರುವುದನ್ನು ಕಂಡು ಮನಸ್ಸಿನಲ್ಲಿ, ಅಯ್ಯೋ ಬರೀ ಸೀರೆಗಳೇ ಇವೆ, ಇವರೇನು ಎಲ್ಲ ಸೀರೆಗಳನ್ನು ಇಟ್ಟಿದ್ದಾರೆ, ಈ ಅಮ್ಮನಿಗೆ ಬುದ್ಧಿ ಬೇಡವಾ? ನಿನ್ನೆ ಅತ್ತಿಗೆ ಸೀರೆ ಉಡಿಸಿದ್ರು, ಆದರೆ ಈಗ ಏನು ಮಾಡೋದು ಎನ್ನುತ್ತಾ ಎಲ್ಲ ಬ್ಯಾಗ್ ಪೂರ್ತಿ ಕಿತ್ತಾಕೋಳು. ಆಗ ವೃಷಭ, ಯಾಕೆ ಎಲ್ಲವನ್ನು ಕಿತ್ತಾಕ್ತಿದ್ಯಾ? ಅದರಲ್ಲಿ ಒಂದನ್ನು ಹಾಕು, ಅದು ನನಗೆ ಸೀರೆ ಉಡಲು ಬರೋಲ್ಲ, ನಿನ್ನೆ ಸವಿತಾ ಅತ್ತಿಗೆ ಉಡಿಸಿದ್ರು, ಆದರೆ ಇವತ್ತು ಹೇಗೆ ಉಡೋದು? ಒಂದು ಚೂಡಿ ಸಹ ಇಟ್ಟಿಲ್ಲ, ಯಾಕೆ ನೀ ಬ್ಯಾಗ್ ಪ್ಯಾಕ್ ಮಾಡಿಲ್ವಾ? ಹಾಂ, ನಿಮ್ಮನೆಗೆ ಕಲಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲರೂ, ಇದರಲ್ಲೇ ಒಂದನ್ನು ಹಾಕೋ, ನಾನೇ ನಿಮಗೆ ಚೂಡಿ ಕೊಡಿಸ್ತೀನಿ. ಬೇಗ ಈಗ ಫ್ರೆಶ್ ಆಗಿ ತಿಂಡಿ ಮಾಡಿ ಮಾರ್ಕೆಟ್ಗೆ ಹೋಗೋಣ. ನಾನು ನಿಮ್ಮ ಜೊತೆ ಬರೋಲ್ಲ, ಮತ್ತು ನಾನೇ ತರಲಾ? ನೀನು ಡ್ರೆಸ್ ಸೈಜ್ ಹೇಳಿದರೆ ಅದೇ ಸೈಜ್ ಚೂಡಿ ತರ್ತೀನಿ. ಬೇಡ, ಪಪ್ಪನಿಗೆ ಫೋನ್ ಮಾಡಿದರೆ ತಂದು ಕೊಟ್ಟು ಹೋಗ್ತಾರೆ ಎಂದು ಫೋನ್ ಹುಡುಕುವಾಗ ಫೋನ್ ಮನೆಯಲ್ಲೇ ಬಿಟ್ಟು ಬಂದಿರೋದು ನೆನಪಾಗಿ ಸುಮ್ಮನೆ ಕುಳಿತಾಗ ವೃಷಭ ತನ್ನ ಫೋನ್ ಅವಳ ಮುಂದೆ ಹಿಡಿದು, ತಗೋ ನಿಮ್ಮ ತಂದೆಗೆ ಫೋನ್ ಹಚ್ಚು. ಬೇಕಾಗಿಲ್ಲ, ಅವರಿಗೆ ನಾನು ಬೇಡ ಅಂತಾನೆ ನನ್ನ ಹೊಡಿಸಿದ್ದಾರೆ, ನಾನು ಯಾಕೆ ಅವರ ಜೊತೆ ಮಾತನಾಡಲಿ? ನಾನು ಮಾತನಾಡೋಲ್ಲ, ಸ್ನಾನನೂ ಮಾಡಲ್ಲ, ತಿಂಡಿನೂ ತಿನ್ನಲ್ಲ, ಹಾಗೆ ಇರ್ತೀನಿ. ಏನು ಬೇಡ. ಆಗ ಅಲ್ಲಿಗೆ ಲಕ್ಷ್ಮಿಯವರು ಬಂದು, ಪಾರು ಬೇಗ ಸ್ನಾನ ಮಾಡಿ ಟಿಫಿನ್ ಮಾಡು, ಮತ್ತು ಇವತ್ತು ನೀನು ಪಾಪು ದೇವಸ್ಥಾನಕ್ಕೆ ಹೋಗಿ ಬರುವೆಯಂತೆ, ನಮ್ಮ ಮನೆ ದೇವರಿಗೆ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಬರುವೆಯಂತೆ. ನಂತರ ವೃಷಭ್ ಮುಖ ನೋಡಿ, ಪಾಪು ಅವಳನ್ನು ಕರೆದುಕೊಂಡು ಹೋಗು, ಜೊತೆಗೆ ಸೀತಾಳ ಮಕ್ಕಳನ್ನು ಕರೆದುಕೊಂಡು ಹೋಗು. ಹಾಂ, ಅಕ್ಕನ ಸ್ವಲ್ಪ ಇಲ್ಲಿಗೆ ಕಳಿಸಿಕೊಡು, ಇವಳಿಗೆ ಸೀರೆ ಉಡಲು ಬರಲ್ವಂತೆ, ಅವಳೇ ಉಡಿಸ್ತಾಳೆ. ಅದಕ್ಯಾಕೆ ಸೀರೆ, ಚೂಡಿನೇ ಹಾಕು ಪಾರು, ನಡೆಯುತ್ತೆ. ಅವಳು ಚೂಡಿ ತಂದಿಲ್ಲ, ಎಲ್ಲ ಸೀರೆಗಳಿವೆ ಅದಕ್ಕೆ. ಹ್ಞೂ ಸರಿ, ಪಾರು ನೀನು ಸ್ನಾನ ಮಾಡು, ಸೀತಾ ನಿನಗೆ ಸೀರೆ ಉಡಿಸ್ತಾಳೆ. ಏನು ಮಾತನಾಡದೆ ಸ್ನಾನಕ್ಕೆ ತೆರಳುವಳು. ವೃಷಭ ರೆಡಿಯಾಗಿ ಹೊರಬಂದಾಗ ಪಾರು ತಲೆ ಸ್ನಾನ ಮಾಡಿ ಬಂದಾಗ ಅಲ್ಲಿಗೆ ಸೀತಾ ಬಂದು ಪಾರುಗೆ ಸೀರೆ ಉಡಿಸುವಳು. ನಂತರ ಟಿಫಿನ್ ಮಾಡಿ ಕಾರಿನಲ್ಲಿ ಸೀತಾ ವೃಷಭ ಮುಂದೆ ಕುಳಿತು ಹಿಂದೆ ಸೀತಾಳ ಮಕ್ಕಳು ಕುಳಿತು ಹೋಗುವರು.
ಸಚಿನ್ ಮಾತನಾಡಿ, ಅಕ್ಕ ನೀನು ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತೀಯ. ಆಗ ಇನ್ನೊಬ್ಬ ಮಗ, ಇಲ್ಲ ಅಕ್ಕ ನೀನು ಚೂಡಿ ಹಾಕೋ, ಅದೇ ಚೆನ್ನಾಗಿರುತ್ತೆ. ಹಾಗೆಲ್ಲಕ್ಕಿಂತ ಚಿಕ್ಕವಳು ಬಂಟಿ, ಬೇಡ ಮಾಮಿ ನೀನು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕು, ಅದರಲ್ಲಿ ಸೂಪರಾಗಿ ಕಾಣ್ತೀಯ. ವೃಷಭ, ಈಗ ಎಲ್ಲರೂ ಸುಮ್ಮನೆ ರೀ, ಹಾಡು ಹಾಕ್ತೀನಿ, ಎಲ್ಲರೂ ಕೇಳೋಣ. ಬಂಟಿ, ಬೇಡ ಮಾಮ, ಮಾಮಿನೇ ಹಾಡು ಹೇಳಿ. ವೃಷಭ, ಪಾರು ನಿಂಗೆ ಹಾಡೋಕ್ಕೆ ಬರುತ್ತಾ? ಕೋಪದಿಂದ ನೋಡಿದಾಗ ಯಾಕೆ ಕೋಪ ಹಾಡೋಕ್ಕೆ ಬರುತ್ತಾ ಅಂತ ಕೇಳಿದರೆ ಬಂದರೆ ಹೇಳು, ಅದು ಬಿಟ್ಟು ಮುಖ ಗಡಿಗೆ ಗಾತ್ರ ಮಾಡಿದರೆ ಏನು ಬರುತ್ತೆ ಎನ್ನುತ್ತಾ ಮುಂದೆ ಬರುವ ನಾಯಿಯನ್ನು ನೋಡದೆ ಸಚ್ಚಿ, ಮಾಮ ಮುಂದೆ ನೋಡಿ ನಾಯಿ ಬರ್ತಿದೆ ಎನ್ನುವಾಗ ಒಮ್ಮೆಲೆ ಬ್ರೇಕ್ ಹಾಕಿದಾಗ ಪಾರು ತಲೆ ಮುಂದೆ ಬಡಿದಾಗ ನೋವಿನಿಂದ ಅಮ್ಮ ಎಂದು ಚೀರಿದಾಗ, ಯಾಕೆ ಏನಾಯ್ತು? ನೋವಾಯ್ತಾ? ಸಾರಿ, ಅದು ನಿನ್ನ ಜೊತೆ ಮಾತನಾಡ್ತಾ ಮುಂದೆ ನೋಡಲಿಲ್ಲ, ತಪ್ಪಾಯಿತು. ಮೊದಲು ಮುಂದೆ ನೋಡಿ ಕಾರ್ ಹೊಡಿಸಿ. ನಿನ್ಗೇನಾದರೂ ಆದರೆ ನನ್ನ ಮೇಲೆ ಬರುತ್ತೆ. ರೋಡ್ ಏನು ನನ್ನ ಮುಖದಲ್ಲಿ ಇದೆಯಾ? ಆಮೇಲೆ ನಿಮ್ಮ ಎನ್ನುವಾಗ ಕಣ್ಣೀರು ಬರುವಾಗ ಕಣ್ಣು ಮುಚ್ಚಿ ಸುಮ್ಮನೆ ಕೂಡುವಳು. ನಂತರ ವೃಷಭ ಅವಳ ಕೈ ಹಿಡಿದಾಗ ಕಣ್ಣು ಬಿಟ್ಟು ಅವನ ಕೈ ಕಿತ್ತಿಸಿದು. ಈಗ ಬೇಗ ಹೋಗಿ ಬರೋಣ, ನನಗೆ ಜರ್ನಿ ಇಷ್ಟ ಆಗೋಲ್ಲ, ನಿಮ್ಮ ತಾಯಿ ಕಾಟಕ್ಕೆ ಬಂದಿತ್ತು, ಬೇಗ ಹೋದರೆ ತುಂಬ ಉಪಕಾರವಾಗುತ್ತೆ. ನಂತರ ವೃಷಭ ಕಾರ್ ಸ್ಟಾರ್ಟ್ ಮಾಡಿ, ಮತ್ತು ಆಲ್ ಇಂಡಿಯಾ ಟೂರ್ ಮಾಡಬೇಕು ಅಂತ ನಿನ್ನ ಕನಸಂತೆ? ಅವನ ಮುಖವನ್ನೇ ಆಶ್ಚರ್ಯದಿಂದ ನೋಡಿದಾಗ ಅಜಯ್ ಹೇಳಿದ, ಆದರೆ ಈಗ ಯಾವ ಆಸೆನೂ ಇಲ್ಲ, ಬದುಕಬೇಕು ಜೀವಂತ ಶವವಾಗಿ ಅಷ್ಟೇ. ಆದರೆ ಭಯದಲ್ಲಿ ಜೀವನ ನಂದು, ಒಂದು ಜೀವನ ಯಾಕಾದರೂ ಹುಟ್ಟಿದೇನೋ. ಯಾಕೆ ಆಗಂತ್ಯ? ಏನೂ ಆಗೋಲ್ಲ, ನೀ ಧೈರ್ಯವಾಗಿ ಇರು. ಈಗ ಮುಚ್ಕೊಂಡು ಕಾರು ಹೊಡಿಸು, ಸುಮ್ಮನೆ ತಲೆ ತಿನ್ನಬೇಡ ಎಂದು ಕಣ್ಮುಚ್ಚಿ ಕುಳಿತುಕೊಳ್ಳುವಳು. ಆಗ ಬಂಟಿ, ಮಾಮ ಯಾಕೆ ಮಾಮಿಗೆ ಕಾಟ ಕೊಡ್ತೀಯಾ? ಸುಮ್ಮನೆ ಇರು, ಬೇಗ ಹೋಗೋಣ. ಒಬ್ಬರಿಗೆ ತೊಂದರೆ ಕೊಡಬಾರ್ದು, ಅವರ ಮನಸ್ಸಿಗೆ ನೋವು ಕೊಡಬಾರ್ದು, ಪಾಪ ಅಲ್ವಾ. ನೀನು ಸ್ವಲ್ಪ ಕಾರು ನಿಲ್ಲಿಸು. ಯಾಕೆ ಬಂಟಿ, ಇನ್ನೂ ದೇವಸ್ಥಾನ ಬಂದಿಲ್ಲ? ಈಗ ನಿಲ್ಲಿಸು ಹೇಳ್ತೀನಿ. ಯಾಕೆ ರೆಸ್ಟ್ಗೆ ಹೋಗಬೇಕಾ? ಇಲ್ಲ ನೀನು ನಿಲ್ಲಿಸು. ಸರಿ ಎಂದು ಹೇಳಿ ಕಾರು ನಿಲ್ಲಿಸಿದಾಗ ಬಂಟಿ, ಸಚಿ ಅಣ್ಣ ನೀನು ಮುಂದೆ ಕೊಡು, ಮಾಮಿ ನನ್ನ ಹತ್ರ ಕೂತ್ಕೊಳ್ಳಿ, ಅಲ್ಲಿ ಮಾಮ ತುಂಬ ಕಾಟ ಕೊಡ್ತಿದ್ದಾನೆ. ಮಾಮಿ ನೀವಿಲ್ಲಿ ಬನ್ನಿ ಹಿಂದುಗಡೆ. ಆಗ ಸಚ್ಚಿ ಕೆಳಗಿಳಿದು, ಅಕ್ಕ ನೀವು ನಮ್ಮ ತಂಗಿ ಜೊತೆ ಕೂತ್ಕೊಳ್ಳಿ, ನಾನು ಇಲ್ಲಿ ಕೂಡ್ತೀನಿ, ಪಾರುಗೂ ಇದೆ ಬೇಕಾಗಿ ಹಿಂದೆ ಬಂದು ಕುಳಿತುಕೊಳ್ಳುವಳು. ಆಮೇಲೆ ಬಂಟಿ, ರೈಟ್ ಡ್ರೈವರ್ ಎಂದು ಹೇಳಿದಾಗ ಪಾರು ಜೋರಾಗಿ ನಗುವಳು. ಮಾಮಿ ನೀವು ಯಾವಾಗಲೂ ಹೀಗೆ ನಗ್ತಾ ಇರಬೇಕು, ಅದೇ ಚಂದ. ಎಷ್ಟು ಚೆನ್ನಾಗಿದೆ ನಿಮ್ಮ ನಗು, ತುಂಬ ಚೆನ್ನಾಗಿದ್ದೀರಾ ನೀವು. ಮಾಮೂನೆ ನಿಮ್ಮಷ್ಟು ಚೆನ್ನಾಗಿಲ್ಲ. ಎಲ್ಲ ಬಿಟ್ಟು ಇವ್ರನ್ನ ಯಾಕೆ ಮದುವೆ ಆದ್ರಿ? ನಾನು ಮದುವೆ ಆಗಿಲ್ಲ ಪುಟ್ಟ, ಇವರೇ ಮದುವೆ ಮಾಡಿಕೊಂಡಿದ್ದಾರೆ. ಏನು ಮಾಡೋದು, ತಾವೇ ಅನುಭವಿಸೋದು ಗೊತ್ತಿಲ್ಲ ಅವರಿಗೆ. ನಿನ್ನ ಹೆಸರು? ನನ್ನ ಹೆಸರು ಜಾನ್ವಿ ಅಂತ, ಆದರೆ ಬಂಟಿ ಅಂತ ನಿಕ್ ನೇಮ್. ಇವನು ನನ್ನ ಅಣ್ಣ, ಹೆಸರು ರವಿ ಅಂತ. ಇವನು ಸಚಿನ್ ಅಂತ, ಮಮ್ಮಿ ಹೆಸರು ಸೀತಾ, ಪಪ್ಪನ ಹೆಸರು ಜೀವನ್ ಅಂತ. ಇದಿಷ್ಟು ನಮ್ಮ ಫ್ಯಾಮಿಲಿ. ನಮ್ಮೂರು ಸಿರ್ಸಿ. ಈಗ ರಜಕ್ಕೆ ಇಲ್ಲಿಗೆ ಬಂದಿರೋದು. ಪಪ್ಪ ಬಿಸ್ನೆಸ್ ಮಾಡ್ತಾರೆ. ಈಗ ನಿಮ್ಮ ಪರಿಚಯ ಹೇಳಿ. ನನ್ನ ಹೆಸರು ಪಾರ್ವತಿ, ಪಪ್ಪ ಹೆಸರು ಶಾಂತಪ್ಪ ಅಂತ, ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ. ಅಮ್ಮ ಸ್ಕೂಲ್ ಟೀಚರ್. ನಾನು ಒಬ್ಬಳೇ ಮಗಳು, ಆದರೆ ತುಂಬ ದುರದೃಷ್ಟವಂತೆ. ಯಾರನ್ನು ತುಂಬ ಪ್ರೀತಿಸಬಾರ್ದು ನಾನು. ಯಾಕೆಂದರೆ ಅವರು ನನ್ನ ಬಿಟ್ಟು ಹೋಗಿಬಿಡ್ತಾರೆ. ಇದು ಉಂಗುರ ತುಂಬ ಚೆನ್ನಾಗಿದೆ, ನನಗೆ ಕೊಡ್ತೀರಾ? ನಿನ್ನ ಬೆರಳಿಗೆ ಬರೋಲ್ಲ, ಬಂದರೂ ಕೊಡೋಲ್ಲ. ಯಾಕೆ ಅಷ್ಟು ಪ್ರೀತಿನ ಅದರ ಮೇಲೆ? ತುಂಬ ಪ್ರೀತಿ. ಈಗ ಬೇಡ ಆ ವಿಷಯ, ಜಾನ ಅಲ್ವಾ ನೀನು? ನೀವು ಯಾವಾಗಲೂ ಯಾಕೆ ಅಳ್ತೀರಾ? ನಿನ್ನೆ ಮನೆಗೆ ಬಂದಾಗಲೂ ಕಣ್ಣೀರು ಬಂದವು, ಈಗನೂ ಕಣ್ಣೀರು. ಯಾಕೆ ಅಷ್ಟೊಂದು ಅಳೋದು? ಅಳಬಾರ್ದು ಯಾವಾಗಲೂ, ಅದು ಒಳ್ಳೆಯದಲ್ಲ. ಎಷ್ಟೊಂದು ಬುದ್ಧಿ ಇದೆ ನಿಮಗೆ. ಯಾರು ಹೇಳಿದ್ದು ನಿಮಗೆ ಇದೆಲ್ಲ? ನಮ್ಮ ಮನೇಲಿ ಅಜ್ಜಿ ಇದ್ದೆ, ಅವರೇ ಇದನ್ನೆಲ್ಲ ಹೇಳ್ತಾರೆ. ನಿಮಗೆ ಅಜ್ಜಿ ಇದ್ದಾರಾ? ಇಲ್ಲ, ಪಪ್ಪ ಅಮ್ಮ ಅಷ್ಟೇ ನನ್ನ ಪ್ರಪಂಚ. ಈಗ ಅವರು ಇಲ್ಲ, ಎಲ್ಲಿ ಹೋದರು? ನಾನು ತುಂಬ ಪ್ರೀತಿ ಮಾಡ್ತಿದ್ದೆ ಅಮ್ಮ ಪಪ್ಪನ, ಅದಕ್ಕೆ ನನ್ನ ಬಿಟ್ಟು ಹೋದರು. ನಾವಿದ್ದೀವಲ್ಲ, ಇನ್ನು ಮುಂದೆ ನಮ್ಮ ಜೊತೆ ಇರಿ, ನಾವೇ ನಿಮ್ಮನ್ನು ಪ್ರೀತಿ ಮಾಡ್ತೇವೆ. ಸರಿ, ಹಾಗೆ ಮಾಡೋಣ. ಈಗ ಎಲ್ಲರೂ ಇಳೀರಿ ಎಂದು ಎಲ್ಲರೂ ಕಾರ್ನಿಂದ ಇಳಿದು ದೇವಸ್ಥಾನದ ಹೊರಾಂಗಣದಲ್ಲಿ ಕೈಕಾಲು ತೊಳೆದು ಹಣ್ಣು ಕಾಯಿ ಮಾಲೆ ಖರೀದಿಸಿ ದೇವಸ್ಥಾನಕ್ಕೆ ಹೋಗೋರು. ಅದು ಶಿವನ ದೇವಸ್ಥಾನವಾಗಿದ್ದು ತುಂಬ ಪ್ರೀತಿಯಿಂದ ಪಾರು ಕಣ್ಣು ತುಂಬಿಕೊಂಡು ನೋಡಿ ಭಕ್ತಿಯಿಂದ ಕೈ ಮುಗಿದು ಯಾವುದೇ ಕಾರಣಕ್ಕೂ ವೃಷಭ್ಗೆ ಏನು ಆಗಬಾರ್ದು ಎಂದು ಬೇಡಿಕೊಂಡು ಕಣ್ಣು ತೆರೆದಾಗ ಅರ್ಚಕರು ಇವಳ ಮುಂದೆ ನಿಂತು, ಈ ಕುಂಕುಮ ನಿನ್ನ ಗಂಡನ ಕಡೆಯಿಂದ ಹಣೆಗೆ ಹಂಚಿಸಿಕೊ, ಮತ್ತು ಈ ದಾರವನ್ನು ಅವನ ಕೈಗೆ ನೀನೇ ಕಟ್ಟು, ಎಲ್ಲ ಒಳ್ಳೆಯದೇ ಆಗುತ್ತೆ ಎಂದು ಹೇಳಿ ಹೋಗುವರು. ನಂತರ ಪಾರು, ಈಗಪ್ಪ ಇವನ ಹತ್ತಿರ ಈ ಕುಂಕುಮ ಹಚ್ಚಿಸಿಕೊಳ್ಳೋದೆಂದು ಯೋಚಿಸ್ತಾ ನಿಂತಾಗ ಅಲ್ಲಿಗೆ ಸಚಿನ್ ಬಂದು, ಅಕ್ಕ ಏನಾಯಿತು? ಬನ್ನಿ ಹೋಗೋಣ. ನಿಮ್ಮ ಮಾಮ ಎಲ್ಲಿ? ಅವನ ದೇವಸ್ಥಾನಕ್ಕೆ ಬರೋಲ್ಲ, ಅವನಿಗಿದ್ರ ಮೇಲೆ ನಂಬಿಕೆ ಇಲ್ಲ. ಅಲ್ಲೇ ಕಾರ್ ಹತ್ತಿರ ಇದ್ದಾನೆ, ನಾವಷ್ಟೇ ಅಭಿಷೇಕ ಮಾಡಿಸುವುದು. ಈಗ ಬನ್ನಿ ಅಲ್ಲಿಗೆ ಹೋಗೋಣ ಎಂದು ಶಿವನ ಮುಂದೆ ಕುಳಿತು ಅಭಿಷೇಕ ಮಾಡಿಸಿ ಪ್ರಸಾದ ಪಡೆದು ಕೈಯಲ್ಲಿರುವ ಕುಂಕುಮ ದಾರ ಹಿಡಿದು
ವೃಷಭ್ ಹತ್ತಿರ ಬಂದಾಗ ವೃಷಭ್ ಅವಳನ್ನೇ ನೋಡುತ್ತಾ ಸೀರೆಯಲ್ಲಿ ಮಾತ್ರ ಇವಳು ಕೊಲೆ ಮಾಡ್ತಾಳೆ ಎನ್ನುವಾಗ ಪಾರು ಹತ್ತಿರ ಬಂದಿದ್ದಕ್ಕೆ ಸುಮ್ಮನೆ ಆಗಿ ಆಯ್ತಾ ಎಲ್ಲ ಪೂಜೆ ಹೋಗೋಣ. ಪೂಜೆ ಆಯಿತು, ಆದರೆ ಯಾಕೆ ಏನಾಯಿತು? ಏನಾದರೂ ಪ್ರಾಬ್ಲಮ್ಮಾ? ಏನು ಪ್ರಾಬ್ಲಮ್ ಇಲ್ಲ. ನೀವು ಏನಾಯಿತು ಹೇಳು ಸಚ್ಚಿ, ಏನಾಯಿತು? ನಂಗೆ ಗೊತ್ತಿಲ್ಲ ಮಾಮ, ಹೇಳು ಪಾರು, ಏನಾದರೂ ಬೇಕಿತ್ತಾ? ಪಾರು ಅಂದ ತಕ್ಷಣ ಅವನ ಮುಖ ನೋಡಿದಾಗ ಚಿಕ್ಕದಾಗಿ ನಕ್ಕಾಗ ಇವನೇ ನಿನ್ನ ಸಂಚಿತ್ ಎಂದು ಮನ ಹೇಳಿದಾಗ ಮನಸ್ಸು ಗಟ್ಟಿ ಮಾಡಿ ತನಗೆ ತಾನೇ ಧೈರ್ಯ ಮಾಡಿ ಅದು ಈ ಕುಂಕುಮ ನನಗೆ ಹಚ್ಚಬೇಕು ಮತ್ತು ಈ ದಾರ ನಿಮಗೆ ನಾನು ಕಟ್ಟಬೇಕು ಅಂತ ಅಲ್ಲಿ ಅರ್ಚಕರು ಹೇಳಿದರು. ಅದಕ್ಕೆ ಎಂದು ಕೈಯಲ್ಲಿರುವ ಕುಂಕುಮವನ್ನು ವೃಷಭ್ ಮುಂದೆ ಹಿಡಿದಾಗ ಈ ಕುಂಕುಮ ಹಚ್ಚಿದ್ರೆ ನಿನಗೆ ಖುಷಿನಾ? ಈ ದಾರನ ಕಟ್ಟಿಕೊಂಡ್ರೆ ನಿನಗೆ ಸಮಾಧಾನ ಸಿಗ್ತದಾ ಹೇಳು? ಕಣ್ಣಲ್ಲಿ ನೀರು ತುಂಬಿಕೊಂಡೆ ಹ್ಞೂ ಎಂದು ಹೇಳುವಳು. ವೃಷಭ್ ಸಂತೋಷದಿಂದ ಕುಂಕುಮ ಅವಳ ಹಣೆಗೆ ಇಟ್ಟಾಗ ಪಾರು ಕಣ್ಣು ಮುಚ್ಚಿದಾಗ ಅವಳ ಬೇತಲಿದ್ದಕ್ಕೂ ಕುಂಕುಮ ಹಾಕಿದಾಗ ಖುಷಿಯಿಂದ ಕಣ್ಣು ತೆರೆಯುವಳು. ವೃಷಭ ದಾರ ಕಟ್ಟು ಎಂದು ಕೈ ಮುಂದೆ ಮಾಡುವನು. ಪಾರು ದಾರ ಕಟ್ಟಿದಾಗ ಸಂತೋಷನ ಹ್ಞೂ ಎಂದು ತಲೆ ಹಾಡಿಸುವಳು. ಹೋಗೋಣ ಈಗ ಎಂದಾಗ ಬಂಟಿ ಮಾಮ ಹೊಟ್ಟೆ ಹಸಿವು ಮತ್ತು ನನಗೆ ಗೊಂಬೆ ಕೊಡಿಸು. ಸರಿ ಬಾ, ನಾ ಕೊಡಿಸ್ತೀನಿ ಎಂದು ಅವಳನ್ನು ಎತ್ತಿಕೊಂಡು ಅಂಗಡಿ ಮುಂದೆ ಬಂದು ಅವಳಿಗೆ ಗೊಂಬೆ, ರವಿ ಸಚಿಗೆ ರಿಮೋಟ್ ಕಂಟ್ರೋಲ್ ಕಾರು ಕೊಡಿಸುವನು. ನಂತರ ಪಾರು ನಿಂಗೇನು ಬೇಕು? ಏನು ಬೇಡ, ಹೋಗೋಣ. ಈ ಬಳೆ ತಗೋ, ಚೆನ್ನಾಗಿದೆ. ನೀನು ಬಳೆ ಸೈಜ್ ಹೇಳು, ಕಲರ್ ನೀನೇ ಚಾಯ್ಸ್ ಮಾಡು. ಆಗ ಬಂಟಿ ಮಾಮಿ ನೀವು ರೆಡ್ ಕಲರ್ ತಗೊಳ್ಳಿ, ನಿಮ್ಮ ಸೀರೆಗೆ ಮ್ಯಾಚಿಂಗ್ ಆಗುತ್ತೆ. ಬೇಡ ಪುಟ್ಟ, ನಡಿ ಹೋಗೋಣ, ಲೇಟ್ ಆಗುತ್ತೆ. ಮನೆಯಲ್ಲಿ ಅಮ್ಮ ಕಾಯ್ತಾರಲ್ವಾ, ನೀವು ಬಳೆ ತಗೊಳ್ಳಿ, ಹೋಗಿ ಬಿಡೋಣ ಎಂದಾಗ ಅಂಗಡಿಯವನು 2-6 ಬಳೆ ಕೊಟ್ಟು ಇವು ನಿಮಗೆ ಕರೆಕ್ಟ್ ಆಗುತ್ತೆ ಎಂದಾಗ ಪಾರು ಹ್ಞೂ ಎಂದು ಪಡೆದಾಗ ವೃಷಭ ಎಲ್ಲದಕ್ಕೂ ಸೇರಿ ದುಡ್ಡು ಕೊಟ್ಟು ಅಲ್ಲಿಂದ ಹೋಟೆಲ್ಗೆ ಹೋಗಿ ಎಲ್ಲರೂ ಊಟ ಮಾಡಿ ಮನೆಗೆ ಹೊರಡುವರು. ಕಾರು ಹತ್ತಿದ ಸ್ವಲ್ಪ ಹೊತ್ತಿಗೆ ಎಲ್ಲ ಮಕ್ಕಳು ಸುಸ್ತಾಗಿ ನಿದ್ದೆ ಮಾಡುವಾಗ ವೃಷಭ ಫೈಲ್ ರಿಂಗ್ ಆಗಿ ಅದು ಪಾರು ತಂದೆ ಫೋನ್ ಆದ್ದರಿಂದ ಪಾರು ನಿಮ್ಮ ತಂದೆ ಫೋನ್ ಮಾಡ್ತಿದ್ದಾರೆ ನೋಡು, ತಗೋ ಮಾತಾಡು. ಹೇಳಿ ಅವರಿಗೆ ನಾನು ಮಾತನಾಡೋಲ್ಲ ಅಂತ. ಹಠ ಯಾಕೆ ಮಾಡೋದು? ತಗೋ ಮಾತಾಡು. ಮಾತಾಡೋಲ್ಲ ಆದರೂ ಮನಸ್ಸು ಚಡಪಡಿಸಿ ಬೇಡ ಎನ್ನುವಾಗ ಕೈ ಮುಂದೆ ಹೋಗಿ ಫೋನ್ ಪಡೆದು ರಿಸೀವ್ ಮಾಡಿದಾಗ ಹೇಗಿದೆಯಾ ಪಾರು? ನಾ ಇನ್ನೂ ನಿಮಗೆ ನೆನಪಿದ್ದೇನಾ? ನಾನು ನಿಮಗೆ ಬೇಡವಾದ್ದೇನಾ? ನಾನು ತಪ್ಪು ಮಾಡ್ತೀನಾ? ಹೇಳಿ ಇವಕ್ಕೆಲ್ಲ ಆನ್ಸರ್. ಇಲ್ಲ, ನನ್ನ ಮಗಳು ಎಂದು ತಪ್ಪು ಮಾಡುವವಳಲ್ಲ. ಮತ್ತ್ಯಾಕೆ ಅಮ್ಮ ಈ ರೀತಿ ಮಾತನಾಡಿದ್ಲು? ನೋವಾಗಲ್ವ ನನಗೆ? ನೀನು ಸಂತೋಷ ಬಯಸ್ತೀನಿ, ನಾವು ಯಾಕೆ ನಿನಗೆ ನೋವು ಕೊಡ್ತೇವೆ? ಅದಕ್ಕೆ ಆ ಥರ ಬೈದು ಮನೆಯಿಂದ ಹೊರಗಡೆ ಹಾಕಿದ್ರಲ್ಲ. ಹೋಗಲಿ ಬಿಡು. ಈಗ ನೀ ಹೇಗಿದ್ದೀಯಾ ಹೇಳು? ಈಗ ಸದ್ಯ ಚೆನ್ನಾಗೇ ಇದ್ದೇನೆ, ಮುಂದೆ ಗೊತ್ತಿಲ್ಲ. ಅಮ್ಮನಿಗೆ ಕೊಡ್ತೀನಿ, ಮಾತಾಡು. ಬೇಡ, ನಾ ಅವಳ ಜೊತೆ ಮಾತಾಡೋಲ್ಲ. ನಿಮ್ಮ ಜೊತೆನೂ ಮಾತನಾಡಬಾರ್ದು ನಾನು. ನೀವು ಫೋನ್ ಹಚ್ಚಬೇಡಿ ನನಗೆ. ಯಾಕೆ ಕೋಪ? ಎಲ್ಲ ಒಳ್ಳೆಯದೇ ಆಗುತ್ತೆ. ಧೈರ್ಯವಾಗಿರು, ಅಲ್ಲಿ ಹೊಂದಿಕೊಂಡು ಹೋಗು. ಹಠ ಮಾಡಬೇಡ. ನಾ ಬರ್ತೀನಿ ಇನ್ನೊಂದು 2 ದಿನ ಬಿಟ್ಟು. ಹಠನೇ ಮಾಡ್ತೀನಿ, ಹೊಂದಿಕೊಂಡು ಹೋಗಲ್ಲ. ನಿಮ್ಮ ಹೆಂಡತಿ ಬರೀ ಸೀರೆಗಳನ್ನೇ ಇಟ್ಟಿದ್ದಾಳೆ. ನನಗೆ ಉಡೋದಕ್ಕೆ ಬರಲ್ಲ ಅಂತ ಗೊತ್ತಿದ್ದು ಬೇರೆ ಎಲ್ಲ ಡ್ರೆಸ್ ಮನೆಯಲ್ಲಿವೆ. ಎಲ್ಲ ಪ್ರೀ ಪ್ಲ್ಯಾನ್ ನಿಮ್ಮಿಬ್ಬರದು. ನನ್ನ ಫೆಲ್ಸಿ ಮನೆಗೆ ಕಳಿಸಿ ಇಷ್ಟೆಲ್ಲ ನಾಟಕ ಮಾಡಿ ಮತ್ತೆ ನನಗೆ ನಾಟಕ ಮಾಡ್ತೀಯ ಅಂತ ಬೈತಾಳೆ. ತಾನೇ ಡ್ರಾಮಾ ಆ್ಯಕ್ಟರ್. ಇವಳನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕ್ಕೆ ಬರೋಲ್ಲ ನನಗೆ. ಯಾವಾಗಲೂ ಅವಳು ಹೇಳಿದ್ದೇ ಕೇಳ್ತೀಯ. ಊರಿಗೊಬ್ಬಳೆ ಸುಂದರೇನ, ಸರ್ಕಾರಿ ನೌಕರಿ ಅಂತ ಕೊಬ್ಬು ಆಕೆಗೆ. ಆಗ ಶಾಂತಪ್ಪ ಅವರು ನಗುವಾಗ ಸುಶೀಲಾ ಅವರು ನಗು ಸದ್ದು ಕೇಳಿ ಅವಳಿಗೆ ನನ್ನ ಮಾತು ಕೇಳಿಸ್ಬೇಡಿ ಪಪ್ಪ, ನೀವಷ್ಟೇ ನನ್ನ ಜೊತೆ ಮಾತಾಡಿ ಅವಳನ್ನು ಬಿಟ್ಟು ಬಿಡಿ. ನನ್ನ ಮಾತು ಕೇಳ್ತಾಳೆ. ಅಮ್ಮ ನನ್ನ ಡ್ರೆಸ್ ಬ್ಯಾಗಲ್ಲಿ ಇಲ್ಲ, ಅಷ್ಟು ತಿಳಿಯೋಲ್ವಾ ನಿನಗೆ? ನೀನು ಇದೇ ರೀತಿ ಗಂಡನ ಮನೆಗೆ ಹೋಗಿದ್ಯಾ? ಆಗ ಸುಶೀಲಾ ಮಾತಾಡಿ ಇಲ್ವೇ, ಏನೂ ತಂದಿದ್ದಿಲ್ಲ, ಎಲ್ಲ ನಿಮ್ಮ ಅಪ್ಪನೇ ಕೊಡಿಸಿದ್ರು. ನಿನ್ನ ಗಂಡನ ಕಡೆ ಕೇಳು. ಗಂಡ ಅಂತೆ ಗಂಡ ದಂಡಪಿಂಡ. ನಾಳೆಗೆ ಪಪ್ಪನ ಕೈಯಲ್ಲಿ ಡ್ರೆಸ್ ಕಟ್ಟು ಕಳಿಸು. ಈ ಸೀರೆ ತುಂಬ ಕಷ್ಟ, ಪ್ಲೀಸ್ ಅಮ್ಮ, ತುಂಬ ತೊಂದರೆ ಆಗ್ತಿದೆ, ಎಲ್ಲಿ ಬಿದ್ದೋಗುತ್ತೆ ಅಂತ ಅಡ್ಡಾಡ್ತಿದ್ದೀನಿ. ಆಯಿತು, ನಾಳೆನೇ ನಿಮ್ಮ ತಂದೆ ಕೈಲಿ ಕೊಟ್ಟು ಕಳಿಸ್ತೇನೆ. ಹಠ ಮಾಡಬೇಡ, ಖುಷಿಯಾಗಿರು, ಎಲ್ಲ ಒಳ್ಳೆಯದೇ ಆಗುತ್ತೆ. ಸರಿ, ನೀವು ಆರೋಗ್ಯ ಜೋಪಾನ. ಪಪ್ಪನಿಗೆ ಕಾಟ ಕೊಡಬೇಡ, ಚೆನ್ನಾಗಿ ನೋಡ್ಕೊ. ಮೊದಲು ಗಂಡ, ಆಮೇಲೆ ನೌಕರಿ, ನೆನಪಿರಲಿ. ಬಾಯ್ ಹೇಳಿ ಫೋನ್ ಕಟ್ ಮಾಡಿ ಸಂತೋಷದಿಂದ ವೃಷಭ ಮುಖ ನೋಡಿದಾಗ ಹುಬ್ಬು ಹಾರಿಸಿ, ಏನು ಅಮ್ಮನಿಗೆ ಬುದ್ಧಿ ಹೇಳ್ತೀಯಾ? ಅವ್ರ ಜೊತೆ ಮಾತಾಡೋಲ್ಲ ಅನ್ನುತ್ತಾ ಎಲ್ಲ ಮಾತನಾಡಿಬಿಟ್ಟೆ. ನಿಮ್ಗೆ ಯಾಕೆ ನಮ್ಮನೆ ವಿಷಯ? ಅದು ನನ್ನ ಪರ್ಸ್ನಲ್. ನನ್ನ ಅಪ್ಪ ಅಮ್ಮ, ನಾನು ಜಗಳ ಆದರೂ ಆಡ್ತೀನಿ, ಪ್ರೀತಿ ಆದರೂ ಮಾಡ್ತೀನಿ. ನಿಮಗೆ ಬೇಡ, ನೀವು ಸುಮ್ಮನೆ ಕಾರ್ ಡ್ರೈವ್ ಮಾಡಿ. ಓಕೆ, ಹಾಗೆ ಆಗಲಿ ಮಹಾರಾಣಿಯವರೇ. ನಾನು ಮಹಾರಾಣಿನ? ಹೋಗಲಿ ಬಿಡು, ಯುವರಾಣಿ ಅನ್ಕೋ. 2 ಅಲ್ಲ, ಪಾರ್ವತಿ ಅಷ್ಟೇ. ಆದರೂ ತುಂಬ ಚೆನ್ನಾಗಿ ಮಾತನಾಡ್ತೀಯ, ಹಾಗೆ ಕೇಳ್ತಾ ಇರಬೇಕನ್ನಿಸುತ್ತೆ. ನಾನೇ ನಿಮಗೆ ಫೋನ್ ಕೊಡಿಸ್ಲಾ? ಬೇಡ, ನಂದೇ ಇದೆ, ನಾಳೆ ಪಪ್ಪ ತರ್ತಾರೆ. ಯಾಕೆ ಬಿಟ್ಟು ಬಂದೆ?
ಕೋಪದಲ್ಲೇ ಬಿಟ್ಟು ಬಂದೆ. ಈಗ ಕೋಪ ಹೋಯ್ತಾ? ನೀವು ಸುಮ್ಮನೆ ರೀ. ಮನಸ್ಸಿನಲ್ಲಿ ಹೇಗೋ ದಾರಿಗೆ ಬರ್ತಿದ್ಯಾ, ನೋಡೋಣ ಮುಂದೆ ಏನಾಗುತ್ತೆ ಎನ್ನುತ್ತಾ ಕಾರು ಓಡಿಸುವಾಗ ಪಾರು ಮಾತನ್ನು ಅವಲೋಕಿಸುವಾಗ ಗಂಡ ದಂಡ ಪಿಂಡ ಅಂದಿದ್ದು ನೆನಪಾಗಿ ಒಮ್ಮೆ ಕಾರ್ ಬ್ರೇಕ್ ಹಾಕಿ ನಿಲ್ಲಿಸಿ, ಹೇ ನೀನು ಯಾರಿಗೆ ದಂಡ ಪಿಂಡ ಅಂದಿದ್ದು? ಪಾರುಗೂ ಪೇಚಿಗೆ ಸಿಲುಕಿ, ನಾ ಎಲ್ಲಿ ಆ ರೀತಿ ಅಂದೆ? ನಮ್ಮ ಅಮ್ಮನಿಗೆ ಬೈತಿದ್ದೆ, ನೀವೇ ಅಂದ್ರಲ್ಲ. ಆದರೆ ಅವಳ ಕಣ್ಣು ಸುಳ್ಳು ಎಂದು ಹೇಳಿದಾಗ ನಗುತ್ತಾ ಸರಿ ಎಂದು ಕಾರ್ ಸ್ಟಾರ್ಟ್ ಮಾಡುವನು. ಕತೆ ಮುಂದುವರಿಯುತ್ತದೆ.